ಘಟನೆ, ಹೈ ಡ್ರಾಮಾ ಗಣಿನಾಡು ಬಳ್ಳಾರಿಯಲ್ಲಿ. ಬಟ್ ಈ ಹೈ ಡ್ರಾಮಾ ಓರ್ವೊಂದು ಸಾವಿಗೆ ಕಾರಣ ಆಗಿದ್ದು ಮಾತ್ರ ನಿಜಕ್ಕೂ ದುರಂತ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡುತ್ತಾ ಹೋಗ್ತಾರೆ. ಸಂಜೆ 8 ಗಂಟೆಯಿಂದಾನು ಸತತವಾಗಿ ಜನಾರ್ದನ ರೆಡ್ಡಿಯವರ ಮನೆಯ ಮುಂಭಾಗ ಘಟನಾ ಸ್ಥಳ ಏನಿದೆ ಅಲ್ಲಿಂದ ಲೈವ್ ರಿಪೋರ್ಟಿಂಗ್ ಅನ್ನ ಮಾಡ್ತಿದ್ದಾರೆ. ಅಲ್ಲಿಂದ ಎಲ್ಲಾ ನಾಯಕರನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಶಿವಾನಂದ್ ಮಾಡಿದ್ರು. ಶಿವಾನಂದ್, ಸದ್ಯದ ಸಿಚುವೇಶನ್ ಏನು ಶಿವಾನಂದ್? ಪೊಲೀಸರ ಕಂಟ್ರೋಲ್ ನಲ್ಲಿ ಇದೆಯಾ ಪರಿಸ್ಥಿತಿ? ಏನ್ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಸ್ಥಳದಲ್ಲಿ ಶಿವಾನಂದ್? ವಿದ್ಯಾಶ್ರೀ, ಬ್ಯಾನರ್ ಹಾಕುವ ವಿಚಾರಕ್ಕೆ ಆರಂಭ ಆದಂತ ಈ ಒಂದು ಗಲಭೆ ಏನಿದೆ, ಅಂದ್ರೆ ಗಲಾಟೆ ಏನಿದೆ, ಇದು ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಘಟನಾ ಸ್ಥಳದಲ್ಲಿ ಸಾಕಷ್ಟು ಬೂದಿ ಮುಚ್ಚಿದ ಕೆಂಡದಂತೆ ಈಗ ವಾತಾವರಣ ಅಭ್ಯಾಸ ಆಗ್ತಿರುವಂಥದ್ದು. ಕಾರಣ ಅಂದ್ರೆ ಎರಡೂ ಅಂದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಮಧ್ಯೆ ಈ ಒಂದು ಜಟಾಪಟಿಗೆ ಕಾರಣ ಆಗ್ತಾ ಇರುವಂಥದ್ದು. ಅಂದ್ರೆ ಜನವರಿ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಆ ಒಂದು ಸಂದರ್ಭಕ್ಕಾಗಿ ಒಂದಷ್ಟು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡುವಂತ ಒಂದು ಕೆಲಸ. ಶಿವಾನಂದ್, ನನ್ನ ಡೈರೆಕ್ಟ್ ಕ್ವೆಶ್ಚನ್ ಶಿವಾನಂದ್, ಈಗ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಸೇರಿದ್ರಲ್ಲ, ಅವರನ್ನ ಅಲ್ಲಿಂದ ಕ್ಲಿಯರ್ ಮಾಡುವಲ್ಲಿ ಸಕ್ಸಸ್ ಆಗಿದಾರ ಪೊಲೀಸರು? ವಿದ್ಯಾಶ್ರೀ, ಸದ್ಯಕ್ಕೆ ಅದೇ ತರನಾದಂತ ಒಂದು ವಾತಾವರಣ ಇರುವಂತದ್ದು. ಇಬ್ರು ಅಂದ್ರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಜನಾರ್ದನ ರೆಡ್ಡಿ ಅವರ ಮನೆಯಿಂದ ಅಣತಿ ದೂರದಲ್ಲಿ ಅವರು ಕೂಡ ತಮ್ಮ ಬೆಂಬಲಿಗರ ಪಡೆಯೊಂದಿಗೆ ಕೂತಿರುವಂಥದ್ದು. ಶಾಸಕ ಜನಾರ್ದನ ರೆಡ್ಡಿ ಅವರು ಅರೆಸ್ಟ್ ಆಗುವವರೆಗೂ ಕೂಡ ನಾನು ಈ ಒಂದು ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿರುವಂಥದ್ದು. ಜೊತೆಗೆ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಅವರ ಬೆಂಬಲಿಗರ ಪಡೆಯೊಂದಿಗೆ ಅವರ ಮನೆ ಮುಂಭಾಗದಲ್ಲಿ ಕೂಡ ಕೂತಿರುವಂಥದ್ದು. ಅಂದ್ರೆ ಈ ಒಂದು ಘಟನೆಗೆ ಕಾರಣವಾದಂತ ಅಂದ್ರೆ ಏರ್ ಫೈರಿಂಗ್ ಏನಾಯ್ತು, ಜೊತೆಗೆ ಅದಾದ ನಂತರ ಯಾವೆಲ್ಲ ತರನಾಗಿ ಕಲ್ಲು ತೂರಾಟ ಆಯಿತು, ನನ್ನ ಮನೆ ಮೇಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲನ್ನ ತೂರಿರುವಂಥದ್ದು, ಗಾಳಿಯಲ್ಲಿ ಗುಂಡನ್ನ ಹಾರಿಸಿರುವಂಥದ್ದು. ಹಾಗಾಗಿ ಅವರ ಮೇಲೂ ಕೂಡ ಕ್ರಮಕ್ಕೆ ಮುಂದಾಗಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಪಟ್ಟಿಯನ್ನು ನೀಡಿದ್ದಾರೆ. ಮತ್ತೊಂದು ಪ್ರಶ್ನೆ ಇದೆ ಶಿವಾನಂದ್, ಈಗ ನೀವು ಅಲ್ಲಿ ಸ್ಥಳದಲ್ಲಿ ರಿಪೋರ್ಟಿಂಗ್ ಮಾಡುವಂತಹ ಟೈಮ್ನಲ್ಲಿ ಒಂದು ವಿಜುವಲ್ ಲಭ್ಯ ಆಯಿತು. ಒಬ್ಬ ತೀವ್ರವಾಗಿ ಗಾಯಗೊಂಡಿದ್ದಂತಹ ವ್ಯಕ್ತಿ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವ್ಯಕ್ತಿ, ಈ ರಾಜಶೇಖರ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಹೇಳ್ತಿದ್ದಾರೆ, ಅದು ಆತನೇನಾ ಶಿವಾನಂದ್? ವಿದ್ಯಾಶ್ರೀ, ಈಗಾಗಲೇ ಈ ಒಂದು ಗಲಾಟೆಯಲ್ಲೂ ಕೂಡ ಓರ್ವ ವ್ಯಕ್ತಿ ಯುವಕ ಸಾವನ್ನಪ್ಪಿರುವಂತ ಒಂದು ಮಾಹಿತಿಯನ್ನ ಈಗ ಖುದ್ದಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ಮೃತಪಟ್ಟಿರುವಂತ ಯುವಕನ ಹೆಸರು ರಾಜಶೇಖರ್ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಮೇಲ್ನೋಟಕ್ಕೆ ಮಾಹಿತಿ ಗೊತ್ತಾಗ್ತಾ ಇದೆ. ಆತನ ಎದೆ ಭಾಗಕ್ಕೆ ಹಾಗೆ ಸಾಕಷ್ಟು ಒಂದು ರೀತಿಯಾಗಿ ರಕ್ತದ ಏನು ಮಡುವೆ ಇತ್ತು. ಹಾಗಾಗಿ ಯಾವುದು ಕೂಡ ಇದನ್ನು ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಸ್ಪಷ್ಟತೆಯನ್ನ ಪಡಿಸಿಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಫೈರಿಂಗ್ ನಿಂದ ಆ ವ್ಯಕ್ತಿ ಸಾವನ್ನಪ್ಪಿದಾನ ಅಥವಾ ಇನ್ನಿತರ ಏನು ಗಾಯದಿಂದ ಸಾವನ್ನಪ್ಪಿದಾರ ಅಥವಾ ಗಲಾಟೆಯಲ್ಲಿ ಏನಾದರೂ ಯಾರಾದರೂ ನೂಕುನುಗ್ಗಾಟ ವೇಳೆ ತಳ್ಳಿದ್ರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯಾವುದೇ ಈ ಒಂದು ಪ್ರಶ್ನೆಗಳಿಗೆ ಇದುವರೆಗೂ ಕೂಡ ಅಧಿಕಾರಿಗಳಿಂದ ನಿರೀಕ್ಷಿತ ಮತ್ತು ಉತ್ತರ ಕೂಡ ದೊರೆತಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಈಗಾಗಲೇ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾ ಇರುವಂತೆ ಏನು ಫೈರಿಂಗ್ ವೇಳೆಯಲ್ಲಿ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿತ ಏನು ವ್ಯಕ್ತಿಗಳಿದ್ರು ಅವರ ಮೂಲಕನೇ ಫೈರಿಂಗ್ ನಡೆದಾಗ ಈ ಒಬ್ಬ ವ್ಯಕ್ತಿ ಅಂದ್ರೆ ಆ ಯುವಕ ಏನಿದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರು ಆರೋಪವನ್ನು ಮಾಡ್ತಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಯಾವುದೇ ತರನಾದಂತ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಈಗ ಘಟನಾ ಸ್ಥಳದಲ್ಲಿ ಅಂದ್ರೆ 144 ಸೆಕ್ಷನ್ ಅನ್ನ ಜಾರಿ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಎರಡೂ ಗುಂಪನ್ನ ತಿಳಿಗೊಳಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಗಾಳಿಯಲ್ಲಿ ಗುಂಡು ಹಾರಿಸಿರಬಹುದು, ಟ್ರಯಲ್ ಗ್ಯಾಸ್ ಅನ್ನ ಹರಿಸುವ ಮೂಲಕ ಒಂದಷ್ಟು ಸದ್ಯದ ಮಟ್ಟಿಗೆ ಏನು ಯುವಕರನ್ನ ಚದುರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲೆಲ್ಲೂ ಕೂಡ ಯುವಕರ ಗುಂಪು ಕೂಡ ಇರುವಂತದ್ದು. ಜೊತೆಗೆ ಈಗಾಗಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಹೀಗೆ ಡಿಆರ್ ತಂಡ ಸೇರಿದಂತೆ KSRP ತುಕಡಿಗಳು ಸೇರಿದಂತೆ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದಷ್ಟು ಡ್ರೋನ್ ವಿಜುವಲ್ಸ್ ಅನ್ನ ಮಾಡ್ತಿರುವಂತದ್ದು. ಅಂದ್ರೆ ಈ ಘಟನೆಯಲ್ಲಿ ಈಗ ಆಗ್ತಕ್ಕಂಥ ಏನು ದೃಶ್ಯಾವಳಿಗಳನ್ನ ಅದನ್ನ ಚಿತ್ರೀಕರಿಸುವಂತ ಒಂದು ಕೆಲಸವನ್ನ ಈಗಾಗಲೇ ಈ ಪೊಲೀಸ್ ಇಲಾಖೆಯಿಂದ ಕೂಡ ನಡೀತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಎರಡು ಅಲ್ಲಲ್ಲಿ ಬಣಗಳು ಕೂಡ ಕುಂತಿರುವಂತದ್ದು. ತಮ್ಮ ಬೆಂಬಲಿಗರೊಂದಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಅಲ್ಲಿ ಕುಳಿತು ಅಂತೆ ಜನಾರ್ದನ ರೆಡ್ಡಿ ಅವರ ಮನೆಯಿಂದ ಅಣತಿ ದೂರದಲ್ಲಿ ಕುಳಿತಿರುವಂತದ್ದು. ಇನ್ನೊಂದೆಡೆ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆನೆ ಅವರು ಕೂಡ ತಮ್ಮ ಸಹೋದರ ಆಗಿರ್ಬೋದು, ಜೊತೆಗೆ ರಾಮುಲು ಅವರ ಜೊತೆಯಾಗಿ ಕೂತಿರುವಂತದ್ದು. ಈಗ ಘಟನಾ ಸ್ಥಳಕ್ಕೂ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತದ ಒಂದಷ್ಟು ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಈ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಆದ್ರೆ ಮುಂದಿನ ಕ್ರಮ ಏನು ಅನ್ನುವಂಥದ್ದು ಕೂಡ ಈಗ ನಿರೀಕ್ಷೆ ಹುಟ್ಟಿಸಿರುವಂತದ್ದು. ವಿದ್ಯಾಶ್ರೀ, ಶಿವಾನಂದ್, ಸದ್ಯಕ್ಕೆ ಎಲ್ಲರನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿದ್ರಿ.
ಈ ಘಟನೆಯ ಮೂಲಕ್ಕೆ ಬರೋದಾದ್ರೆ ಶಿವಾನಂದ್, ಸಂಜೆ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಈ ಗಲಾಟೆ ಆರಂಭ ಆಯಿತು? ಯಾಕಂದ್ರೆ ನೀವು ಸ್ಪಾಟಿಗೆ ಹೋಗಿದ್ದು 8:30 ಸುಮಾರಿಗೆ. ಆ ಟೈಮ್ನಲ್ಲಿ ಒಂದ್ಸಲ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿತ್ತು, ಅದಾದ ನಂತರ ಮತ್ತೊಮ್ಮೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಶುರುವಾಗಿದ್ದು ಎಷ್ಟು ಹೊತ್ತಿಗೆ, ಆ ನಂತರ ಹಂತವಾಗಿ ಏನೇನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ವಿವರಿಸಬಹುದಾ ಶಿವಾನಂದ್? ವಿದ್ಯಾಶ್ರೀ, ಮುಖ್ಯವಾಗಿ ಈ ಘಟನೆ ನಡೆದಿರುವಂಥದ್ದು ಸಂಜೆ ವೇಳೆಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ದೃಶ್ಯಾವಳಿಗಳ ಮೂಲಕ ಮಾಹಿತಿ ಗೊತ್ತಾಗ್ತಾ ಇದೆ. ಕಾರಣ ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡ್ತಾರೆ, ಅದು ಖಾಸಗಿ ಜಾಗದಲ್ಲಿದೆ. ಆದರೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರವಾಗಿ ಈ ಒಂದು ಬ್ಯಾನರ್ ಹಾಕೋಕೆ ನಂದು ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ಈ ಒಂದು ಬ್ಯಾನರ್ ವಿಚಾರವಾಗಿ ಅವರ ಬೆಂಬಲಿಗರು ಅಂದರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಲ್ಲೇ ಮನೆ ಮುಂಭಾಗದಲ್ಲೇ ಕುಳಿತು ಗಲಾಟೆಯನ್ನು ಮಾಡ್ತಾ ಇದ್ರು, ನಮ್ಮ ಸೆಕ್ಯೂರಿಟಿಗೆ ಹೊಡೆದ್ರು. ಹಾಗಾಗಿ ಈ ಒಂದು ಪ್ರಶ್ನೆ ಮಾಡಿದಕ್ಕೆ ಈ ಘಟನೆ ಆರಂಭ ಆಯ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರೇ ಖುದ್ದಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ರಾಜಕೀಯ ವೈಷಮ್ಯದಿಂದಲೇ ಈ ತರನಾದಂಥ ಘಟನೆಗೆ ಕಾರಣ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಇನ್ನೇನು ನಾಳೆ ಅಂದರೆ ಜನವರಿ 3ನೇ ತಾರೀಕರಂದು ಬಳ್ಳಾರಿ ಎಸ್ ಸಿ ವೃತ್ತದಲ್ಲಿ ವಾಲ್ಮೀಕಿ ಸರ್ಕಲ್ ಅಂದರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯ ಬಹುತೇಕ ಭಾಗಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬ್ಯಾನರ್ ಅಳವಡಿಸುವಂಥ ಒಂದು ಕೆಲಸವನ್ನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾಡ್ತಾ ಇದ್ರು. ಅದೇ ತರನಾಗಿ ಬಳ್ಳಾರಿಯ ಏನು ಅವಂಬಾವಿ ರಸ್ತೆ ಅಂದರೆ ಶಿರಗುಪ್ಪ ರಸ್ತೆಯಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿನೇ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಹಾಗೆ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆನೇ ಮಾತಿನ ಚಕಮಕಿ ಆರಂಭ ಆಗುತ್ತೆ. ಆಗ ಖುದ್ದಾಗಿ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರಾದಂಥ ರಾಮ್ಲು ಅವ್ರಿಗೆ ಕರೆಯನ್ನು ಮಾಡೋ ಮೂಲಕ ಆ ಒಂದು ಪರಿಸ್ಥಿತಿ ಏನಾಗಿದೆ ನೋಡಿ, ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಮ್ಲು ಅವ್ರಿಗೆ ಸೂಚನೆ ನೀಡಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರು. ಆಗ ದೃಶ್ಯ ಈಗಾಗಲೇ ವೈರಲ್ ಆಗ್ತಕ್ಕಂಥ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಾಮ್ಲು ಅವರು ಘಟನಾ ಸ್ಥಳಕ್ಕೆ ಬರ್ತಿದ್ದಂತೆ ಎರಡು ಗುಂಪುಗಳ ನಡುವೆ ತಳ್ಳಾಟ ನೂಕಾಟ ಆಗಿರುವಂಥದ್ದು, ಜೊತೆಗೆ ಅಲ್ಲಿ ಏಕೈಕ ಅಲ್ಲಿ ಏರ್ ಫೈರಿಂಗ್ ಸದ್ದು ಕೂಡ ಕೇಳಿರುವಂಥದ್ದು. ಇದಾದ ನಂತರ ಎರಡು ಅಂದರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಹಾಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಒಂದಷ್ಟು ಸಿನಿಮೆಯ ರೀತಿಯಲ್ಲಿ ಅಂದರೆ ಕಲ್ಲು ತೂರಾಟಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಕಟ್ಟಿಗೆ ಡೊಣ್ಣೆಗಳನ್ನ ಹಿಡಿದು ಅವರ ಬೆಂಬಲಿಗರು. ಶಿವಾನಂದ್, ಈ ಘಟನೆ ನೋಡಿದಾಗ ಶಿವಾನಂದ್, ಈ ಬ್ಯಾನರ್ ಕಟ್ಟುವಂತ ವಿಚಾರ ಕೇವಲ ಒಂದು ಸಣ್ಣ ನೆಪ ಆಗ್ಬಿಡ್ತಾ ಅಂತ ಹೇಳಿ. ಯಾಕಂದ್ರೆ ನಾರಾ ಭರತ್ ರೆಡ್ಡಿ ಅವರು ಹಾಗೆ ಜನಾರ್ದನ ರೆಡ್ಡಿ ಅವರ ನಡುವೆ ಇರುವಂತಹ ರಾಜಕೀಯ ವೈಷಮ್ಯ ಗೊತ್ತಿದೆ. ಬಟ್ ಕಾರ್ಯಕರ್ತರ ಮಧ್ಯೆ ಬಳ್ಳಾರಿನಲ್ಲಿ ಇತ್ತೀಚೆಗೆ ಯಾವತ್ತಾದ್ರೂ ಇಂಥ ಗಲಾಟೆಗಳಾಗಿತ್ತಾ? ಯಾಕೆ ಏಕಾಏಕಿಯಾಗಿ ಇವರಿಬ್ಬರ ಮಧ್ಯೆ ಇರುವಂತಹ ರಾಜಕೀಯ ದ್ವೇಷ ಕಾರ್ಯಕರ್ತರ ಮಧ್ಯೆ ಇಂಥದ್ದೊಂದು ಪರಿಸ್ಥಿತಿ ಭುಗಿಲೇಳೋ ಹಾಗೆ ಮಾಡ್ತು ಅಂತ ಹೇಳಿ ಶಿವಾನಂದ್? ವಿದ್ಯಾಶ್ರೀ, ಈ ಹಿಂದಿನಿಂದ ಅಂದರೆ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಆಗಾಗ ಈ ಥರನಂಥ ಘಟನೆ ಇದುವರೆಗೂ ಕೂಡ ನಡೆದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸದನದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಸಾಕಷ್ಟು ಒಂದು ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದಂಥ ಭರತ್ ರೆಡ್ಡಿ ಅವರು ತದನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಾಗಲಿ ಅಥವಾ ಭರತ್ ರೆಡ್ಡಿ ಅವ್ರ ಬೆಂಬಲಿಗರಾಗ್ರಿ ಅದು ಈ ಥರನಾಗಿ ಬೀದಿಗಿಳಿದು ಯಾವತ್ತೂ ಕೂಡ ಗಲಾಟೆಯನ್ನು ಮಾಡ್ಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಅಂದರೆ ರಾಜಕೀಯ ವೈಷಮ್ಯಕ್ಕಾಗಿಯೇ ಈ ಥರನಾದಂಥ ಅಂದರೆ ಪ್ರತಿಷ್ಠೆ ಅಂದರೆ ಬಳ್ಳಾರಿ ಅಂದರೆ ಅದು ಬ್ಯಾನರ್ಗಳ ಪ್ರತಿಷ್ಠೆ ಆಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಬಳ್ಳಾರಿಯ ಮುಖ್ಯ ರಸ್ತೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೃಹತ್ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವಂಥ ಒಂದು ಪ್ರತಿಷ್ಠೆಯನ್ನು ತೆಗೆದುಕೊಂಡು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಜನವರಿ 3ರಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಏನಿತ್ತು, ಅದೇ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅಳವಡಿಸಬೇಕಂತ ಬ್ಯಾನರ್ ವಿಚಾರವಾಗಿ ಅದನ್ನು ಏನು ಬಿಜೆಪಿಯ ಒಂದಷ್ಟು ಏನು ಬೆಂಬಲಿಗರಿದ್ದಾರೆ ಅಂದರೆ ಮುಖಂಡರಿದ್ದಾರೆ, ಅದನ್ನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಹಾಕಿದಂಥ ಬ್ಯಾನರನ್ನು ಹರಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಅದೇ ಒಂದು ವಿಚಾರ ಈಗ ಸಾಕಷ್ಟು ಪ್ರತಿಷ್ಠೆ ಆಗಿರುವಂಥದ್ದು. ಅದನ್ನು ಪೈಪೋಟಿಗೆ ಬಿದ್ದು ಜಿದ್ದಿಗೆ ಇಬ್ಬರು ಕೂಡ ಎರಡು ಬೆಂಬಲಿಗರ ಪಡೆ ಕೂಡ ಜಿದ್ದಿಗೆ ಬಿದ್ದು ಈಗ ಆ ಒಂದು ಗಲಾಟೆಗೂ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಜೊತೆಗೆ ಘಟನೆಯಲ್ಲೂ ಕೂಡ ಹಲವು ಅಂದರೆ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯ ಆಗಿದೆ. ಜೊತೆಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮಾಹಿತಿ ಹೇಳುವಂತೆ ಅವರ ಏನು ಕಾರ್ಯಕರ್ತರು ಕೂಡ ಈ ಮೂವರಿಗೂ ಗಾಯ ಆಗಿದೆ, ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ನಾವು ಕಳಿಸಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬಳ್ಳಾರಿಯ ವಲಯ IGP ಆಗಿರುವಂಥ ವರ್ತಿಕಾ ಕಟಾರಿ ಆಗಿರ್ಬೋದು, ಜೊತೆಗೆ ADC ಜುಬೇರ್ ಅವರು ಆಗಿರ್ಬೋದು, ಹೀಗೆ ಇನ್ನು ಅಧಿಕಾರಿಗಳು ಇನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಈಗಾಗಲೇ ಬಳ್ಳಾರಿಯ ಅವಂಬಾವಿ ರಸ್ತೆ ಇದೆ, ಇಲ್ಲಿ ಸಾಕಷ್ಟು ಕ್ರಮವನ್ನು ವಹಿಸಿರುವಂಥದ್ದು. ಯಾವುದೇ ತರನಾದಂಥ ಘಟನೆಗಳು ಮುಂದೆ ನಡೆಯಬಾರದು ಅನ್ನುವಂಥ ಪೊಲೀಸರನ್ನ ಎಷ್ಟು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ,
ಜೊತೆಗೆ ನೀವು ಹೇಳಿದ್ರಿ ನಾರಾ ಭರತ್ ರೆಡ್ಡಿ ಅವರು ನಾವು ದೃಶ್ಯದಲ್ಲಿ ಗಮನಿಸಿದ್ವಿ ಆ ಜಾಗವನ್ನ ಬಿಟ್ಟವರು ಕದಲ್ತಾ ಇಲ್ಲ. ರಾಜಶೇಖರ್ ಕೊಲೆ ಕಾರಣ ಆದಂತಹ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅರೆಸ್ಟ್ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ಅಲ್ಲಿರುವಂತಹ ಈ ರಾಜಕೀಯ ನಾಯಕರು ಸೋಮಶೇಖರ್ ರೆಡ್ಡಿ ಆಗಿರಬಹುದು, ಜನಾರ್ದನ್ ರೆಡ್ಡಿ ಆಗಿರಬಹುದು, ನಾರಾ ಭರತ್ ರೆಡ್ಡಿ ಆಗಿರಬಹುದು, ಅವರು ಆ ಜಾಗವನ್ನ ಬಿಟ್ಟು ಹೋಗದೆ ಈ ಸ್ಥಳದಲ್ಲಿ ಶಾಂತಿಯನ್ನ ತರೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಯಾಕಂದ್ರೆ ನಾಯಕರು ಇರುವಷ್ಟು ಹೊತ್ತು ಕಾರ್ಯಕರ್ತರು ಇರುವೆಗಳ ರೀತಿ ಆ ಜಾಗಕ್ಕೆ ಬಂದೇ ಬರ್ತಾರೆ ಶಿವಾನಂದ್. ಹಾಗಾಗಿ ಪೊಲೀಸರು ಏನು ಮಾತುಕತೆ ಮಾಡ್ತಿದ್ದಾರೆ ಈ ರಾಜಕೀಯ ನಾಯಕರುಗಳ ಜೊತೆಗೆ? ಖಂಡಿತ ವಿಜಯಶ್ರೀ, ಈಗಾಗಲೇ ಬಳ್ಳಾರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜಿಲ್ಲಾಡಳಿತ ಅಧಿಕಾರಿಗಳು ಇಬ್ಬರು ಶಾಸಕರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ಯುವಕರು ಕೂಡ ಗುಂಪುಗಟ್ಟಿ ನಿಲ್ಬಾರ್ದು, ಜೊತೆಗೆ ಈ ಒಂದು ಏನು ಸ್ಥಳದಲ್ಲೇ ಯಾವುದೇ ತರನಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಎರಡೂ ಏನು ಶಾಸಕರ ಬೆಂಬಲಿಗರಿಗೂ ಕೂಡ ತಿಳಿ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಅನಾಮಿಕ ವ್ಯಕ್ತಿ ಬಂದರೂ ಕೂಡ ಅವರನ್ನ ಮನೆಗೆ ಕಳಿಸುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕ್ರಮವನ್ನ ಕೈಗೊಂಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದು ಪರಿಸ್ಥಿತಿ ಆಗಿರ್ಬೋದು, ಜೊತೆಗೆ ಇಲ್ಲಿನ ವಾತಾವರಣ ಏನಿದೆ, ಅಧಿಕಾರಿಗಳ ಮಾತಿಗೂ ಕೂಡ ಇಬ್ಬರು ಏನು ನಾಯಕರಿದ್ದಾರೆ ಅವರು ಕೂಡ ಏನು ಒಪ್ತಾ ಇಲ್ಲ. ಹಾಗಾಗಿ ಈಗ ಅವರ ಕುರಿತು ಇಬ್ಬರು ಕೂಡ ತಮ್ಮ ಒತ್ತಾಸೆ ಅಂತಾನೆ ಈಗ ಪಟ್ಟನ್ನ ಹಿಡಿದಿರುವಂತದ್ದು. ರೈಟ್ ಶಿವಾನಂದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.